ಮೈಸೆಲ್ಫ್ ಪ್ರೇಮ, ನಮ್ ಥರ್ಡ್ ಕ್ಲಾಸ್ ಸ್ಟೂಡೆಂಟ್. ನಾನು CPR ಪ್ರೊಸೀಜರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀನಿ. ಎಲ್ಲಾದ್ರೂ ಒಂದು CPR ಫುಲ್ ಫಾರ್ಮ್ ಬಂದು ಕಾರ್ಡಿಯೋ ಪಲ್ಮನರಿ ರಿಸಸ್ಟಿಗೇಷನ್. ಅದನ್ನ ಎರಡ್ ತರ ಕರೀತಾರೆ. ಒಂದು ಬೇಸಿಕ್ ಲೈಫ್ ಸಪೋರ್ಟ್, ಇನ್ನೊಂದು ಅಡ್ವಾನ್ಸ್ ಕಾರ್ಡಿಯೋ ಲೈಫ್ ಸಪೋರ್ಟ್ ಅಂತ ಕರೀತಾರೆ. ಎಲ್ಲಾದ್ರೂ ಒಂದ್ ವ್ಯಕ್ತಿ ಮೂರ್ಛೆ ತಪ್ಪಿ ಬಿದ್ರು ಅಂತ ಅಂದ್ರೆ ಅವ್ರನ್ನ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡೋಗಿ ಮಲಗಿಸಿ ಅವ್ರ ತಲೆ ಕೆಳಗಡೆ ಏನು ಎತ್ತರ ಇಲ್ಲದೆ ಇರೋ ತರ ನೋಡ್ಕೋಬೇಕು. ಮತ್ತೆ ಅವ್ರಿಗೆ ಇಲ್ಲಿ ಏರೋವರೆಗೆ ಜಾಗ ಮಾಡ್ಕೊಡ್ಬೇಕು. ಮತ್ತೆ ಅವ್ರದ್ದು ರೆಸ್ಪಿರೇಷನ್ ಚೆಕ್ ಮಾಡ್ಬೇಕು. ಮತ್ತೆ ಇಲ್ಲಿ ಕಾರ್ಡಿಯಕ್ ಪಲ್ಸ್ ಅಂತ ಚೆಕ್ ಮಾಡ್ಬೇಕು. ಇಲ್ಲಿ ಪಲ್ಸ್ ಸೆನ್ಸ್ ಆಗ್ತಿಲ್ಲ ಅಂತ ಅಂದಾಗ ಅವ್ರಿಗೆ ಹೃದಯಸ್ತಂಭನ ಆಗಿದೆ ಅಂತ ಅರ್ಥ. ಮತ್ತೆ ನಾವು ಫಸ್ಟ್ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಮಲಗಿಸಿದ ತಕ್ಷಣನೇ ಆಂಬ್ಯುಲೆನ್ಸ್ ಕಾಲ್ ಮಾಡ್ಬೇಕು. ಈ ತರ ಮೂರ್ಛೆ ತಪ್ಪಿದ್ದಾರೆ, CPR ಪ್ರೊಸೀಜರ್ ನಡೀತಿದೆ, ಸ್ವಲ್ಪ ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಅವ್ರಿಗೆ ಹೇಳ್ಬೇಕು. ಮತ್ತೆ ಅವ್ರಿಗೆ ಸುತ್ತಮುತ್ತ ಗಾಳಿ ಆಗಕ್ಕೆ ಜಾಗ ಮಾಡ್ಕೊಡ್ಬೇಕು. ಕ್ರೌಡ್ ಆಗಿರ್ಬಾರ್ದು, ಆತರ ನೋಡ್ಕೋಬೇಕು. ಮತ್ತೆ 1 ಮಿನಿಟ್ಗೆ 120 ಟೈಮ್ಸ್ ಕಂಪ್ರೆಷನ್ ಕೊಡ್ಬೇಕು. ಅದು 30 into 4 ಟೈಮ್ಸ್ ಕೊಡ್ಬೇಕು. ಮತ್ತೆ 30 ಟೈಮ್ಸ್ ಕಂಪ್ರೆಷನ್ ಕೊಟ್ಮೇಲೆ 2 ಟೈಮ್ಸ್ ಏರ್ವೇ ಕೊಡ್ಬೇಕು. ಮತ್ತೆ ಬಲಗೈ ಕೆಳಗಡೆ ಬಂದು ಎಡಗೈ ಈ ತರ ಹೋಗ್ಬೇಕು. ಈ ಭಾಗ ಬಂದು 2 ಬ್ರೆಸ್ಟ್ ಮಧ್ಯದಲ್ಲಿ ಕಂಪ್ರೆಷನ್ ಕೊಡ್ಬೇಕಾಗುತ್ತೆ. 30 ಟೈಮ್ಸ್ ಕಂಪ್ರೆಷನ್ ಕೊಟ್ಮೇಲೆ 2 ಟೈಮ್ಸ್ ಏರ್ವೇ ಕೊಡ್ಬೇಕು. ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಅದು ಮತ್ತೆ 2 ಇಂಚಸ್ ಒಳಗಡೆ ಹೋಗ್ಬೇಕು. ನಮ್ದು ಪ್ರೆಷರ್ ಕೊಟ್ಟಾಗ ಸ್ಟಾರ್ಟ್ ಮಾಡ್ತೀನಿ. ಇದೆಲ್ಲ 4 ರಿಂದ 5 ನಿಮಿಷ ಒಳಗಡೆ ಮಾಡ್ಬೇಕು ಈ ಕೆಲಸ ಎಲ್ಲ. ಆಮೇಲೆ CPR ನಾವು ಪ್ರೊಸೀಜರ್ ಪ್ರೊವೈಡ್ ಮಾಡಾದ್ಮೇಲೆ ಅವ್ರಿಗೆ ಸೆನ್ಸ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ಬೇಕು. ಈ ಪಲ್ಸ್ ಚೆಕ್ ಮಾಡ್ಬೇಕು. ರೆಸ್ಪಾನ್ಸ್ ಮಾಡಿದ್ದಾರೆ ಅಂತಂದ್ರೆ ಆಂಬ್ಯುಲೆನ್ಸ್ ಬೇಗ ಶಿಫ್ಟ್ ಮಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ.